ಬಿಜೆಪಿಯಲ್ಲಿ ಬಂಡಾಯದ ಜ್ವಾಲೆ ದೊಡ್ಡ ಮಟ್ಟಿಗೆಯೇ ಸ್ಫೋಟವಾಗ್ತಾ ಇದೆ ಅಂದ್ರೂ ಕೂಡ ತಪ್ಪಾಗಲ್ಲ. ಇಲ್ಲಿಯವರೆಗೂ ಈಶ್ವರಪ್ಪನವರ ಬಂಡಾಯದ ಸುದ್ದಿಯನ್ನ ಕೇಳ್ತಾ ಇದ್ವಿ. ಈಗ ಕರಡಿ ಸಂಗಣ್ಣ ಅವರ ಸರದಿ. ಕರಡಿ ಸಂಗಣ್ಣ ಕೂಡ ನಾಳೆ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ. ನಾಳಿನ ತಮ್ಮ ತೀರ್ಮಾನವನ್ನ ಪ್ರಕಟ ಮಾಡಲಿದ್ದಾರೆ. ಬಿಜೆಪಿಯಲ್ಲಿ ಬಂಡಾಯದ ಬಾವುಟ ಹೆಚ್ಚಾಗಿ ಸ್ಫೋಟವಾಗ್ತಾ ಇದೆ. ಕೊಪ್ಪಳದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕರಡಿ ಸಂಗಣ್ಣ ಅವರು ಸ್ಪರ್ಧೆ ಮಾಡೋದು ಬಹುತೇಕ ನಿಶ್ಚಿತ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅವರ ನಡೆಯನ್ನ ಗಮನಿಸ್ತಾ ಇದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಕ್ಕೆ ಬೆಂಬಲಿಗರ ಒತ್ತಡ ಹೆಚ್ಚಾಗ್ತಾ ಇದೆ. ನಾಳೆ ಬೆಂಬಲಿಗರ ಸಭೆಯನ್ನ ಕರೆದಿದ್ದೀನಿ. ನಾಳೆಯ ಸಭೆಯ ನಂತರ ನನ್ನ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸದ್ಯ ಕರಡಿ ಸಂಗಣ್ಣ ಅವರನ್ನ ಮನವೊಲಿಕೆ ಮಾಡೋದಕ್ಕೆ ಬಿಜೆಪಿ ನಾಯಕರು ಕೂಡ ಸರ್ಕಸ್ ಅನ್ನ ಮುಂದುವರೆಸಿದ್ದಾರೆ. ಜೋಶಿ, ಬೈರತಿ ಬಸವರಾಜ್, ಸುನಿಲ್ ಕುಮಾರ್ ಮನವೊಲಿಕೆಯನ್ನ ಮಾಡ್ತಾ ಆದ್ರೂ ಕೂಡ ದೂರವಾಣಿ ಮಾಡಿದಂತಹ ಸಂದರ್ಭದಲ್ಲಿ ಅವ್ರು ಯಾವ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇಲ್ಲ. ನನಗಾಗಿರೋ ಅಸಮಾಧಾನಕ್ಕೆ ಉತ್ತರವನ್ನ ಅಷ್ಟೇ ನಾನು ಬಯಸ್ತಾ ಇದ್ದೀನಿ. ಆದ್ರೆ ಆ ಉತ್ತರ ಕೂಡ ಇಲ್ಲಿವರೆಗೂ ಸಿಕ್ಕಿಲ್ಲ. ಹಾಗಾಗಿ ನನ್ನ ಉತ್ತರವನ್ನ ನಾನು ನಾಳೆ ಕಂಡುಕೊಳ್ತೀನಿ ಅಂತ ಸ್ಪಷ್ಟವಾಗಿ ಅವರು ತಿಳಿಸಿದ್ದಾರೆ. ನಾಯಕರ ಮಾತಿಗೆ ಸೊಪ್ಪನ್ನ ಹಾಕ್ತಾ ಇಲ್ಲ ಕರಡಿ ಸಂಗಣ್ಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುಖಣ್ಣ ಕತ್ತಿಯಿಂದ. ಮುಖಣ್ಣ, 2 ಬಾರಿ ಸಂಸದನಾಗಿದ್ದೀನಿ, ಮತ್ತೆ ನನಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ನನಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಕಾರಣ ಏನು ಅಂತಲೂ ಗೊತ್ತಾಗ್ತಾ ಇಲ್ಲ. ಆ ಕಡೆಗೆ ಹೈಕಮಾಂಡ್ ನಾಯಕರು ಕೂಡ ನನಗೆ ಕರೆ ಮಾಡಿಲ್ಲ ಸೌಜನ್ಯಕ್ಕೂ ಅನ್ನೋದು ಬೇಸರ. ಸೊ ಅದೆಲ್ಲ ಆಗಿದ್ರೆ ಬಹುಶಃ ಈ ನಡೆ ಇಟ್ಕೊಳ್ತಾ ಇರಲಿಲ್ವಾ ಕರಡಿ ಸಂಗಣ್ಣ? ಈಗ ಹೌದು ದಿವ್ಯ ಜೊತೆ ಈಗ ಹೇಳ್ಬೇಕಂದ್ರೆ ಅವರು ಈಗಾಗಲೇ ಟಿಕೆಟ್ ಸಿಗುತ್ತೆ ನಮಗೆ ಹ್ಯಾಟ್ರಿಕ್ ಸಾಧನೆ ಮಾಡ್ತೀನಿ, ಹ್ಯಾಟ್ರಿಕ್ ನಾನು ಗೆಲುವು ಸಾಧಿಸ್ತೀನಿ ಎಂಬ ಭಾಳ ಆಸೆ ಇಟ್ಟಿದ್ರು. ಆದರೆ ಈಗ ಹೈಕಮಾಂಡ್ ಮಾತ್ರ ಯಾವುದೇ ರೀತಿ ಅವ್ರಿಗೆ ಟಿಕೆಟ್ ನೀಡಿಲ್ಲ. ಡಾಕ್ಟರ್ ಬಸವರಾಜ್ ಅವರಿಗೆ ಟಿಕೆಟ್ ಕೊಟ್ಟಿದೆ. ಈ ಕಾರಣಕ್ಕಾಗಿ ಭಾಳ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಬಲಿಗರು ಸಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಆ ಕಾರಣಕ್ಕಾಗಿ ಎರಡು ದಿನದಿಂದ ಸಭೆ ನಡೆಸಿ ಮತ್ತೆ ಪ್ರೆಸ್ ಮೀಟ್ ಸಹ ಮಾಡಿ ಏನೆಂದರೆ ಗುರುವಾರ ಅಂದರೆ ನಾಳೆ ಏನಂದರೆ ತಮ್ಮ ಬೆಂಬಲಿಗರ ಸಭೆ ಕರೆದು ಮುಂದಿನ ನಡೆಯನ್ನ ಘೋಷಣೆ ಮಾಡಲಿದ್ದಾರೆ. ಆದರೂ ಸಹ ಈ ಬೆಂಬಲಿಗರು ಹೇಳೋ ಪ್ರಕಾರ ಇವತ್ತು ಅಂದರೆ ಅವರು ಬೆಂಬಲಿಗರು ಸಹ ಸಭೆ ಮಾಡಿದರು ಮತ್ತು ಮನೆಯಲ್ಲಿ ಅವ್ರು ಹೇಳೋ ಪ್ರಕಾರ ಈಗಾಗಲೇ ಕಾಂಗ್ರೆಸ್ ಸಹ ಟಿಕೆಟ್ ಬೇರೆಯವರಿಗೆ ರಾಷ್ಟ್ರೀಯ ಘಟನೆ ಘೋಷಣೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನೀವು ಪಕ್ಷೇತರಾಗಿ ಬಿಜೆಪಿ ಬಂಡಾಯಾಗಿ ನೀವು ಸ್ಪರ್ಧಿಸಲೇಬೇಕಂತೇಳಿ ಒತ್ತಡ ಆಗ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಈಗ ಸಾಕಷ್ಟು ಹೈಕಮಾಂಡಿನ ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಮತ್ತು ಸುನಿಲ್ ಕುಮಾರ್ ಆಗಿರ್ಬೋದು ಮತ್ತು ರಾಜ್ಯದ ನಾಯಕರು ಸಹ ಫೋನ್ ಮಾಡಿ ಕರೆ ಮಾಡಿ ಯಾವುದೇ ರೀತಿ ಮುಂದೆ ಹೋಗಬೇಡಿ, ಯಾವುದೇ ರೀತಿ ಬಂಡಾಯ ಹೇಳ್ಬಾರ್ದು ಅಂತ ಸಾಕಷ್ಟು ಮನವೊಲಿಸುವಂತ ಕೆಲಸ ಮಾಡ್ತಾರೆ. ಆದರೂ ಯಾವುದೇ ರೀತಿ ಕರಡಿ ಸಂಗಣ್ಣ ಸಹ ಯಾವುದೇ ರೀತಿ ಸೊಪ್ಪಾಗ್ತಾ ಇಲ್ಲ. ಮುಂದೆ ಯಾವುದೇ ರೀತಿ ಏನಾಗುತ್ತೆ ಎಂಬುದು ಕುತೂಹಲಕ್ಕೆ ಕಾರಣ ಆಗಿದೆ ದಿವ್ಯಜ್ಯೋತಿ. ಥ್ಯಾಂಕ್ ಯು ಮುಖಣ್ಣ, ನಿಮ್ಮೆಲ್ಲ ಮಾಹಿತಿಗೆ. ನಾನು 2 ಬಾರಿ ಸಂಸದನಾಗಿ 10 ವರ್ಷದಲ್ಲಿ ನನ್ನ ಕೆಲಸಗಳನ್ನ ಮಾಡಿದ್ದೀನಿ. ಮುಂದುವರೆದಂತೆ ಹೆಚ್ಚಿನ ಕೆಲಸ ಮಾಡೋ ಆಸಕ್ತಿ ಇದೆ. ನನಗೆ ರಾಜಕೀಯ ಮಾಡೋದು ಬಿಟ್ಟು, ನನ್ನ ಒಂದು ಸ್ಪರ್ಧೆ ಆಲೋಚನೆ ಬಿಟ್ಟು ಬೇರೆ ಯಾವ ವ್ಯವಸಾಯವೂ ನನಗೆ ಗೊತ್ತಿಲ್ಲ ಅಂತ ಕಣ್ಣೀರು ಕೂಡ ಹಾಕಿದ್ರು. 3 ಪ್ರಶ್ನೆಗಳನ್ನ ಅವರು ಹೈಕಮಾಂಡ್ಗೆ ಕೇಳಿದ್ರು. ಆ ಯಾವ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿಲ್ಲ. ಜೊತೆಗೆ ಯಡಿಯೂರಪ್ಪ ಆಗ್ಲಿ ವಿಜಯೇಂದ್ರ ಆಗ್ಲಿ ಸೌಜನ್ಯಕ್ಕೂ ಅವ್ರಿಗೆ ಕರೆ ಮಾಡಿರಲಿಲ್ಲ. ಆದ್ರೆ ದೊಡ್ಡನಗೌಡ ಅವರು ಹೇಳಿದ ನಂತರದಲ್ಲಿ ಅವರು ಕರೆ ಮಾಡಿದ್ರು ಅನ್ನೋ ಅಸಮಾಧಾನವೂ ಕೂಡ ಕರಡಿ ಸಂಗಣ್ಣ ಅವ್ರಿಗೆ ಇದೆ.